ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ನಿನ್ನೆ ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಾಗ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಅಲ್ಲಿದ್ದ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಇವರು ಇದೇ ಮೊದಲ ಬಾರಿಗೆ ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿರೋದಲ್ಲ, ಈ ಹಿಂದೆನೂ ಕೂಡ ಅವರು ಅನೇಕ ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ. ಕಳೆದ 2 ತಿಂಗಳಲ್ಲೇ ಸುಮಾರು 10 ಬಾರಿ ಇವರು ದುಬೈಗೆ ಹೋಗಿ ಬಂದಿದ್ದಾರೆ. ಆದ್ರೆ ಇಷ್ಟು ದಿನ ಸಿಗಾಕೊಳ್ಳದ ಇವರು ಈಗ ಪೊಲೀಸರ ಕೈಯಲ್ಲಿ ತಗ್ಲಾಕೊಂಡಿದ್ದಾದ್ರು ಹೇಗೆ? ಪೊಲೀಸರು ಇವರನ್ನ ಟ್ರ್ಯಾಕ್ ಮಾಡಿ ಟ್ರ್ಯಾಪ್ ಮಾಡಿದ ರೋಚಕ ಸ್ಟೋರಿ ಇಲ್ಲಿದೆ ನೋಡಿ. ಮಾಣಿಕ್ಯ ಚಿತ್ರದಲ್ಲಿನ 2ನೇ ಹೀರೋಯಿನ್ ರನ್ಯಾ ರಾವ್ ಅನ್ನೋ ಸುಂದ್ರಿ ಈಗ ಅರೆಸ್ಟ್ ಆಗಿದ್ದಾರೆ. ನೋಡೋಕೆ ಸಖತ್ ಗ್ಲಾಮರಸ್ ಆಗಿರೋ ಈ ನಟಿ ಕೇವಲ ನಟಿ ಅಷ್ಟೇ ಅಲ್ಲ, ಈಕೆಯ ತಂದೆ ಒಬ್ಬ ಡಿಜಿಪಿ. ಈಕೆಯ ತಂದೆ ಹೆಸರು ಡಿಜಿಪಿ ರಾಮಚಂದ್ರ ರಾವ್. ಮೂಲತಃ ಆಂಧ್ರ ಪ್ರದೇಶದ ಇವರಿಗೆ 2 ಪತ್ನಿಯರು. ಇವರಲ್ಲಿ ಮೊದಲನೆಯ ಹೆಂಡತಿಯ ಮಗಳು ರನ್ಯಾ ರಾವ್. ಈಕೆಗೆ ಹರ್ಷವರ್ಧಿನಿ ಅಂತ ಇನ್ನೊಂದು ಹೆಸರು ಕೂಡ ಇದೆ. ಇದೀಗ ಹೆಚ್ಚು ಕಡಿಮೆ 15 ಕೆಜಿ ಚಿನ್ನ ಸ್ಮಗ್ಲಿಂಗ್ ಮಾಡಿದ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಈಕೆಯನ್ನ ಪೊಲೀಸರು ಟ್ರ್ಯಾಪ್ ಮಾಡಿದ್ದೇ ರೋಚಕ. ಪೊಲೀಸರು ರನ್ಯಾರನ್ನ ಟ್ರ್ಯಾಕ್ ಮಾಡಿ ಟ್ರ್ಯಾಪ್ ಮಾಡುವುದಕ್ಕೆ ಕಾರಣನೂ ಇದೆ. ಈಕೆಯ ಒಂದು ದೌಲತ್ತಿನ ವರ್ತನೆ ಈಕೆಯ ಮೇಲೆ ಕಸ್ಟಮ್ಸ್ ಮತ್ತು ಪೊಲೀಸರು ಇಬ್ಬರು ಕಣ್ಣಿಡೋ ಹಾಗೆ ಮಾಡಿತು. ರನ್ಯಾ ರಾವ್ ಅವರು ನಟಿಸಿರೋದು 3 ಚಿತ್ರಗಳಾದ್ರೂ ಈಕೆ ವಾಸ ಮಾಡ್ತಿರೋದು ಲ್ಯಾವೆಲ್ಲೆ ರಸ್ತೆಯ ಐಷಾರಾಮಿ ಅಪಾರ್ಟ್ಮೆಂಟ್ ನಲ್ಲಿ. ಆ ಫ್ಲಾಟಿನ ಬಾಡಿಗೆ ತಿಂಗಳಿಗೆ 4.5 ಲಕ್ಷ. ಇನ್ನು ಪೊಲೀಸರು ಟ್ರ್ಯಾಕ್ ಮಾಡಿದ್ದು ಯಾಕೆ ಅಂತಂದ್ರೆ ಈ ರನ್ಯಾ ದುಬೈಗೆ ಹೋಗೋದು ಬರೋದು ಕಾಮನ್ ಆಗಿತ್ತು. ಹಾಗೆ ದುಬೈನಿಂದ ಬಂದಾಗಲೆಲ್ಲ ಸೆಕ್ಯೂರಿಟಿ ಚೆಕ್ಅಪ್ ಮಾಡೋಕೆ ಬಂದವರಿಗೆ ನಾನು ಡಿಜಿಪಿ ಮಗಳು ಗೊತ್ತಾ ಎಂದು ಆವಾಜ್ ಹಾಕಿನೇ ಹೋಗ್ತಾ ಇದ್ದ ರನ್ಯಾರನ್ನ ಸುಮಾರು 15 ದಿನಗಳ ಹಿಂದೆ ಇದೇ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡಲಾಗಿತ್ತು. ಆಗ ದೊಡ್ಡ ರಾತಾಂತವನ್ನೇ ಸೃಷ್ಟಿಸಿದ ರನ್ಯಾ ಏರ್ಪೋರ್ಟಿನ ಸೆಕ್ಯೂರಿಟಿ ಅವರಿಗೆ ಆವಾಜ್ ಹಾಕಿದ್ರಂತೆ. ಅವತ್ತು ಹೋಗ್ಲಿ ಎಂದು ಬಿಟ್ಟಿದ್ದ ಪೊಲೀಸರು ರನ್ಯಾ ಅವರ ಟ್ರಾವೆಲ್ ಹಿಸ್ಟ್ರಿ ಚೆಕ್ ಮಾಡಿದ್ದಾರೆ. ಆಗ ಈ ರನ್ಯಾ ತಿಂಗಳಿಗೆ ಮಿನಿಮಮ್ 2 ರಿಂದ 3 ಸಲ ದುಬೈಗೆ ಹೋಗಿ ಬರ್ತಿರೋದು ಗೊತ್ತಾಗಿದೆ. ರನ್ಯಾ ರಾವ್ ಅವರಿಗೆ ದುಬೈನಲ್ಲಿ ನೆಂಟರು ಸಂಬಂಧಿಕರು ಅಂತ ಯಾರು ಇಲ್ಲ. ಹೋಗ್ಲಿ ಅಂದ್ರೆ ಬಿಸ್ನೆಸ್ ಕೂಡ ಇಲ್ಲ. ಯಾಕೆ ಹೋಗ್ತಿದ್ದಾರೆ ಅನ್ನೋದನ್ನ ಚೆಕ್ ಮಾಡಿದಾಗ ಕಸ್ಟಮ್ಸ್ ನವರಿಗೆ ಅನುಮಾನದ ವಾಸನೆ ಬಂದಿದೆ. ಅಲ್ಲದೆ ಪ್ರತಿ ಬಾರಿ ಏರ್ಪೋರ್ಟ್ಗೆ ಹೋಗಿ ಬಂದಾಗ್ಲೂ ಬಸವರಾಜ್ ಅನ್ನೋ ಕಾನ್ಸ್ಟೇಬಲ್ ರಿಸೀವ್ ಮಾಡೋಕೆ ಬರ್ತಾ ಇದ್ದ ವಿಷಯ ಕೂಡ ಗೊತ್ತಾಗಿದೆ. ಇನ್ನು ಈ ವರ್ಷದ ಜಸ್ಟ್ 2 ತಿಂಗಳಲ್ಲೇ 10 ಸಲ ದುಬೈಗೆ ಹೋಗಿ ಬಂದಿರೋದು ಗೊತ್ತಾಗಿದೆ. ಅದಾದ ನಂತರ ಮತ್ತೊಂದ್ಸಲ ದುಬೈಗೆ ಹೋಗಿ ಬಂದಾಗ ಒನ್ಸ್ ಅಗೇನ್ ಸೆಕ್ಯೂರಿಟಿ ಅವರು ಚೆಕಿಂಗ್ ಮಾಡಿಸ್ಕೊಳ್ಳೋಕೆ ಹೇಳಿದ್ದಾರೆ. ಯಾವಾಗ ರನ್ಯಾ ಮತ್ತೊಮ್ಮೆ ಆವಾಜ್ ಹಾಕೋಕೆ ಮುಂದಾದ್ರೂ ಮೆಟಲ್ ಡಿಟೆಕ್ಟರ್ ನಲ್ಲಿ ಚೆಕ್ ಮಾಡಿದ್ದಾರೆ. ಆಗ ರನ್ಯಾ ಅವರ ಬೆಲ್ಟ್ ನಲ್ಲಿ 14.8 ಕೆಜಿ ಚಿನ್ನ ಇದ್ದದ್ದು ಪತ್ತೆಯಾಗಿದೆ. ಅಲ್ಲದೆ ಆಕೆಯ ಮನೆಯಲ್ಲಿ 2.5 ಕೋಟಿ ರೂಪಾಯಿ ಕ್ಯಾಶ್ ಕೂಡ ಸಿಕ್ಕಿದೆ. ಸದ್ಯಕ್ಕೆ ರನ್ಯಾ ರಾವ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇನ್ನು ಈಕೆಯ ತಂದೆ ಡಿಜಿಪಿ ಕೆ ರಾಮಚಂದ್ರ ರಾವ್ ಅವರದ್ದು ಕೂಡ ಗೋಲ್ಡ್ ಹಿಸ್ಟ್ರಿ ಇದೆ. ಅವರು ಮೈಸೂರಿನಲ್ಲಿ ಕೆಲಸ ಮಾಡ್ತಿದ್ದಾಗ ಕೇರಳ ಉದ್ಯಮಿಯೊಬ್ಬರಿಂದ 2 ಕೋಟಿ ರೂಪಾಯಿ ಗೋಲ್ಡ್ ಸೀಸ್ ಮಾಡಿ ರೆಕಾರ್ಡ್ಗಳಲ್ಲಿ ಕೇವಲ 20 ಲಕ್ಷದ ಗೋಲ್ಡ್ ಸೀಸ್ ಮಾಡಿದ ಆರೋಪ ಎದುರಿಸ್ತಾ ಇದ್ದಾರೆ. ಆ ಕೇಸ್ನಲ್ಲಿ ರಾಮಚಂದ್ರ ರಾವ್ ಅವರ ಗನ್ ಮ್ಯಾನ್ ವಿರುದ್ಧ ಚಾರ್ಜ್ ಶೀಟ್ ದಾಖಲಾಗಿತ್ತು. ಈಗ ರಾಮಚಂದ್ರ ರಾವ್ ಮಗಳು ರನ್ಯಾ ರಾವ್ ಕೂಡ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿರೋದು ವಿಚಿತ್ರ. ನೋಡಿದ್ರಲ್ಲ
ಇವರಲ್ಲ, ರನ್ಯಾ ರಾವ್ ಇಷ್ಟೊಂದು ಬಾರಿ ದುಬೈಗೆ ಹೋಗಿ ಬರ್ತಾ ಇದ್ರು ಕೂಡ ಏರ್ಪೋರ್ಟ್ ನಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡುವಾಗ ನಮ್ಮಪ್ಪ ಡಿಜಿಪಿ ಅಂತ ಅಲ್ಲಿದ್ದ ಅಧಿಕಾರಿಗಳಿಗೆ ಆವಾಜ್ ಆಗ್ತಾ ಸೆಕ್ಯೂರಿಟಿ ಚೆಕ್ ಇಂದ ತಪ್ಪಿಸ್ಕೊಳ್ತಾ ಇದ್ರು. ಆದ್ರೆ ಈಗ ಅಲ್ಲಿದ್ದ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಸದ್ಯಕ್ಕೆ ಈ ಕೇಸ್ ತನಿಖೆ ನಡೀತಾ ಇದ್ದು ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅಂತ ಕಾದು ನೋಡ್ಬೇಕು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.